ಜಿಲ್ಲಾಸ್ಪತ್ರೆಯೊಂದರಲ್ಲಿ ಮಹಾ ಎಡವಟ್ಟು ನಡೆದು ಹೋಗಿದೆ. ದಾಖಲಾಗಿದ್ದು ಹರ್ನಿಯಾ ಆಪರೇಷನ್ಗೆ, ಆದರೆ ವೈದ್ಯರು ಮಾಡಿರುವಂತದ್ದು ಕೋಮಾ ಆಪರೇಷನ್. ಜಿಲ್ಲಾಸ್ಪತ್ರೆಯ ಮಹಾ ಎಡವಟ್ಟು. ದಾಖಲಾಗಿದ್ದು ಹರ್ನಿಯಾ ಆಪರೇಷನ್ಗೆ, ಆದರೆ ವೈದ್ಯರು ಮಾಡಿರುವಂತದ್ದು ಕೋಮಾ ಆಪರೇಷನ್. 7 ವರ್ಷದ ಪುಟ್ಟ ಬಾಲಕನ ಜೊತೆ ಇದೆಂಥ ಚೆಲ್ಲಾಟವನ್ನ ಆಡಿದ್ದಾರೆ. ಆಸ್ಪತ್ರೆಯವರು ಚಿಕಿತ್ಸೆಗೆ ಅಂತ ಸೇರಿದಂತ ಬಾಲಕನ ಜೀವನ ಜೊತೆ ಆಟ ಆಡಿರುವಂತದ್ದು. ಹರ್ನಿಯಾ ಆಪರೇಷನ್ ಬಳಿಕ ಕೋಮಾಗೆ ತಲುಪಿದ್ದಾನೆ 7 ವರ್ಷದ ಬಾಲಕ. ಚಾಂದ್ಪೀರ್ ದೊಡ್ಡಮನಿ ಅನ್ನುವಂತ ಬಾಲಕ ಈಗ ಕೋಮಾಗೆ ಹೋಗಿರುವಂತದ್ದು ಆಸ್ಪತ್ರೆಯವರ ಎಡವಟ್ಟಿನಿಂದ. ಜಿಲ್ಲಾಸ್ಪತ್ರೆಯಲ್ಲಿ ನಿರ್ಲಕ್ಷ್ಯದ ನಂತರ ಖಾಸಗಿ ಆಸ್ಪತ್ರೆಗೆ ಆ ಮಗುವನ್ನ ದಾಖಲಿಸಲಾಗಿದೆ. ಎಸ್, ಏನಾಗ್ತಿದೆ ಜಿಲ್ಲಾಸ್ಪತ್ರೆಗಳಿಗೆ ಅಥವಾ ಹೆಸರಾಂತ ಆಸ್ಪತ್ರೆಗಳಿಗೆ ಅಂತ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಚಾಂಪೀರ್ಗೆ ಯಾರೇ ಡಾಕ್ಟರ್ ಆಪರೇಷನ್ ಮಾಡ್ಯಾರ ಅವ್ರಿಗೆ ನೋಡ್ರಿ, ಇಲ್ಲಿದ್ದ ಇನ್ನೊಬ್ಬರ ಮಕ್ಕಳಿಗೆ ಅನ್ಯಾಯ ಆಗ್ಬಾರ್ದ್ರಿ. ನನಗೆ ನ್ಯಾಯ ಬೇಕ್ರಿ. ಏನಾಗಿತ್ತಮ್ಮ ಮೊದಲು ಅವ್ರನ್ನೇ ಆಪರೇಷನ್ ಮಾಡ್ತಾರೆ ಅಂತಂದ್ರೆ ಅವ್ರನ್ನೇ ಆಗೈತಿ, ಅವ್ರನ್ನೇ ಆಪರೇಷನ್ ಮಾಡ್ತಾರೆ. ಈ ಥರ ಆಗತ್ತೆ ಅಂತ ನಮ್ಗೆ ಮುಂದಾಗ ಹೇಳಿದ್ರೆ ನಾವು ಮಾಡ್ತಿದ್ದಿಲ್ರಿ. ಇಲ್ಲಿ ಮಾಡಿಸಿದ ಎಷ್ಟು ದಿನಕ್ಕೆ ನೀವು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರಿ? 3 ದಿವಸಕ್ಕೆ ಹೋಗ್ಯಾರಿ. ಇಲ್ಲಿ 2 ದಿನ ಪ್ರಜ್ಞೆ ಬರ್ತೈತಿ ಅಂತ ಹೇಳಿ ಇಟ್ಕೊಂಡಿದ್ರಿ. ನಮಗೆ ಪ್ರಜ್ಞೆ ಬರ್ಲಿಕ್ಕೆ ಕಾರಣಕ್ಕೆ ಪ್ರೈವೇಟ್ ಆಸ್ಪತ್ರೆಗೆ ಅವರ ಕಳ್ಸ್ಯಾರ್ರಿ. ಅವರ ಕಳ್ಸಿ ಮೇಲೆ ಅಲ್ಲಿಂದ ನಮ್ಗೆ ರೊಕ್ಕ ಆಗಮಟ ನಾನು ಇಟ್ಕೊಂಡು ರೊಕ್ಕ ಖಾಲಿ ಆದ್ಮೇಲೆ ನಮ್ಗೆ ಆ ಕಡೆ ಕಳ್ಸ್ಯಾರಿ. ಎಷ್ಟು ಖರ್ಚು ಅಂತ? ಒಂದು 3 ರಿಂದ 4 ಲಕ್ಷದ ಮಟ್ಟನ ಹೋಗೈತ್ರಿ. ಎಷ್ಟು ದಿನ ಆಯ್ತು? ಒಂದು ವಾರ 15 ದಿವಸ ಆಯ್ತು. ಅಷ್ಟು ರೊಕ್ಕ ಖರ್ಚು ಆದ್ಮೇಲೆ ನಾವು ಕೂಲಿ ಮಾಡ್ಕೊಂತೀನ್ರಿ. ದಿನ 200 ರೂಪಾಯಿ ಕೂಲಿ ಮಾಡೋರು ನಾವು ಅಷ್ಟಕ್ಕಂದು ರೊಕ್ಕ ಖರ್ಚು ಮಾಡಿ ಮೇಲೆ ಹೊರಗಡೆ ಬಂದಿಲ್ಲ. ಇಲ್ಲಿ ಮಟ್ಟ ಆದ್ರೆ ನಮ್ಗೆ ನ್ಯಾಯನೂ ಇಲ್ಲ. ಒಬ್ಬರು ಬಂದು ಡಾಕ್ಟರ್ನ ಹೊಣಿಕೆ ಹಾಕಿಲ್ರಿ. 2ನೇ ತಾರೀಕಿಗೆ ಬಂದು ಅಡ್ಮಿಟ್ ಬಂದು ಹರ್ನಿಯಾ ಆಪರೇಷನ್ ಅಂತ. 3ನೇ ತಾರೀಕಿಗೆ ಆಪರೇಷನ್ ಮಾಡುವಾಗ ಅದು ಏನಾಗುತ್ತೆ ಗೊತ್ತಿಲ್ಲ. ಅಮ್ಮಗ ಬಂದಿದ್ದು 2 ದಿನ ಇಲ್ಲಿ ಅಡ್ಮಿಟ್ ಮಾಡ್ಕೊಂಡ್ರೆ ನಮ್ಮ ಹತ್ರ ಸ್ಪೆಷಾಲಿಟಿ ಇಲ್ಲ ಅಂದರೆ ಗುಳಿ ಕಳಿಸಿದ್ವಿ. ಪ್ರೈವೇಟ್ ಒಂದು 8 ದಿವಸ ಪ್ರೈವೇಟ್ ತೋರಿಸಿದ್ವಿ. ಅಲ್ಲಿ ದುಡ್ಡು ಖಾಲಿ ಆದಮೇಲೆ KMC ಶಿಫ್ಟ್ ಮಾಡಿದ್ವಿ. ಅದರ ನ್ಯಾಯ ಕೇಳೋಕ್ಕಂದ್ರೆ MLA ತಂದು ಅವ್ರು ಹೋಗಿ ಒಂದು ಸಲ ನ್ಯಾಯ ಆಸ್ಪತ್ರೆ ಗಮನ ಮಾಡು ಅಂತ ಹೇಳಿದ್ರು. ತಿರುಗಿ ನೆಕ್ಸ್ಟ್ ಏನು ಹೇಳಿದ್ರೆ ಅಲ್ಲಿ ಹೋಗಿ ಗಮನ ಮಾಡಬೇಡ್ರಿ, ನಿಮ್ಗೆ ರಿಯಾಕ್ಷನ್ ಮಾಡ್ಕೊಂಡು ನೋಡು ಅಂತ ಹೇಳಿದ್ರು. ಯಾರಂದ್ರಿ ಮಾತನ್ನ? ಶಿವಣ್ಣ ಅಲ್ಲಿ ಹೋಗಿ ಹೇಳಿದ್ವಿ. ಅಲ್ಲಿಗೆ ಅವ್ರನ್ನ ಬಿಟ್ಕೊಂಡ್ರೆ ಇವರು ಸರ್ ನಾಯಕ್ ಅವ್ರನ್ನ ಹಿಡ್ಕೊಂಡ್ರೆ ಈ ಥರ. ಎಸ್, ಹಾವೇರಿಯ ರಟ್ಟಿಹಳ್ಳಿ ಪಟ್ಟಣದ ಬಾಲಕ ಚಾಂದ್ಪೀರ್ ಈಗ ಕೋಮಾ ಸ್ಥಿತಿಗೆ ಹೋಗಿರುವಂತದ್ದು ಆಸ್ಪತ್ರೆಯವರು ಮಾಡಿರುವಂತಹ ಎಡವಟ್ಟಿನಿಂದಾಗಿ. ಯಾರು ಹೊಣೆ? ಈ ರೀತಿಯಾಗಿ ಆಸ್ಪತ್ರೆಗಳನ್ನ, ವೈದ್ಯರನ್ನ ದೇವರು ಅಂತ ಯಾಕೆ ಸುಮ್ಮನೆ ಹೋಲಿಸ್ತಾರೆ? ಏನ್ ನಡೀತಾ ಇದೆ ಆಸ್ಪತ್ರೆಗಳಲ್ಲಿ? ವೈದ್ಯರ ಮನಸ್ಥಿತಿಯಲ್ಲಿ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಎಸ್, ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾರೆ. ಎಸ್ ಕಿರಣ್, ಇತ್ತೀಚೆಗೆ ಆಗ್ತಾ ಇರುವಂತಹ ಘಟನೆಗಳನ್ನ, ಅದು ಆಸ್ಪತ್ರೆಗಳಲ್ಲಿ ನಡೆಸ್ತಾ ಇರುವಂತಹ ನಿರ್ಲಕ್ಷ್ಯಗಳನ್ನ ನೋಡ್ತಾ ಹೋದ್ರೆ ನಿಜಕ್ಕೂ ವೈದ್ಯೋ ನಾರಾಯಣೋ ಹರಿ ಅಂತೀವಲ್ಲ, ಅದನ್ನ ಸುಳ್ಳು ಮಾಡಕ್ ಹೊಟ್ಟಿದ್ದಾರೆ ವೈದ್ಯರು ಅಂತ ಅನ್ನಿಸ್ತಿದೆ. ಈಗ ಬಾಲಕ ಕೋಮಾ ಸ್ಥಿತಿಗೆ ಹೋಗಿರುವಂತದ್ದು ಏನಾಗ್ತಿದೆ ನಿಜಕ್ಕೂ ಅಲ್ಲಿ ಅಂತ? ಗಾಯತ್ರಿ, ಏನಂತಂದ್ರೆ ಕಳೆದ ತಿಂಗಳು ಈ ಒಂದು ಚಾಂದ್ಪೀರ್ ಅಂತಕ್ಕಂಥ ಒಬ್ಬ ಬಾಲಕನನ್ನ ಹರ್ನಿಯಾ ಒಂದು ಆಪರೇಷನ್ಗಾಗಿ ಪಾಲಕರು ಕರ್ಕೊಂಡ್ ಬಂದಿರ್ತಾರೆ. ಆದ್ರೆ ಆಪರೇಷನ್ ಬಳಿಕ ಎಲ್ಲೋ ಒಂದ್ ಕಡೆ ಅದು ಒಂದು ಕೋಮಾ ಸ್ಥಿತಿಗೆ ಹೋಗಿರುವಂತ ಘಟನೆ ಎದುರಾಗಿರುವಂತದ್ದು. ಹಾಗಾಗಿ ಅವರು ಅದೇ ವೈದ್ಯರು ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಅಂತ ಹೇಳಿರ್ತಾರೆ. ಆ ಬಳಿಕ ಖಾಸಗಿ ಆಸ್ಪತ್ರೆಯಲ್ಲಿ ಸುಮಾರು 15 ದಿನಗಳು ಉಳಿದುಕೊಂಡು ಅಲ್ಲಿ ಚಿಕಿತ್ಸೆ ಪಡೆದುಕೊಂಡ್ರು ಕೂಡ ಅಲ್ಲಿ ಹುಷಾರಾಗೋದಿಲ್ಲ, ಆರೋಗ್ಯ ಚೇತರಿಸ್ಕೊಳ್ಳೋದಿಲ್ಲ. ಅಲ್ಲಿ ಸುಮಾರು 3 ರಿಂದ 4 ಲಕ್ಷ ಹಣವನ್ನ ಖರ್ಚು ಮಾಡ್ಕೊಂಡಿರ್ತಕ್ಕಂಥ ಪೋಷಕರು ನಂತರ ಅದೇ ವೈದ್ಯರ ಬಳಿ ಬಂದು ಕೇಳಿದಾಗ ಅವರು ಮುಂದಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಹೋಗಿ ಅನ್ನೋ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಈಗ ಆ ಮಗುವಿನ ಪರಿಸ್ಥಿತಿ ಕೋಮಾ ಸ್ಥಿತಿಗೆ ಹೋಗಿರುವಂತದ್ದು. ಹೀಗಾಗಿ ಕಳೆದ 2 ತಿಂಗಳಿಂದ ಈ ನೋವನ್ನ ಅನುಭವಿಸ್ತಕ್ಕಂಥ ಪಾಲಕರು, ಅವ್ರ ಪೋಷಕರು ಏನಿದ್ದಾರೋ, ನಮ್ಮ ಮಗುವಿಗೆ ಈ ರೀತಿ ದೊಡ್ಡ ಅನ್ಯಾಯವಾಗಿದೆ, ನಾವು ಈಗ 7 ವರ್ಷದ ಬಾಲಕ, ಅವನು 1ನೇ ತರಗತಿ ಓದ್ತಕ್ಕಂಥ ಬಾಲಕ,
ಅವನಿಗೆ ಈ ರೀತಿ ಆಗಿರೋ ಒಂದು ಘಟನೆಯನ್ನ ಕಂಡು ಸಾಕಷ್ಟು ತಮ್ಮ ಅಳಲನ್ನ ತೋಡ್ಕೊಂಡಿರ್ತದ್ದು. ಈಗ ಇವತ್ತು ಅದೇ ಸರ್ಕಾರಿ ಆಸ್ಪತ್ರೆ ಹಾವೇರಿಯ ಸರ್ಕಾರಿ ಆಸ್ಪತ್ರೆ ಎದುರುಗಡೆ ಪಾಲಕರು ಒಂದು ಹೋರಾಟಕ್ಕೆ ಇಳಿದಿರ್ತಕ್ಕಂಥದ್ದು. ನಮಗೆ ಅನ್ಯಾಯ ಆಗಿದೆ, ನಮಗೆ ನ್ಯಾಯ ಕೊಡಿಸಿ, ನಾವು ಕೈಯಿಂದ 4-5 ಲಕ್ಷ ರೂಪಾಯಿಯನ್ನ ಖರ್ಚು ಮಾಡ್ಕೊಂಡಿದ್ವಿ, ಮೇಲಾಗಿ ನಮ್ಮ ಮಗುವಿಗೆ ಈ ರೀತಿ ಆಗಿರೋದಕ್ಕೆ ಆ ವೈದ್ಯರ ಕಾರಣ ಅವರು ಸಸ್ಪೆಂಡ್ ಆಗ್ಬೇಕು, ಅವರನ್ನ ತೆಗಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೋರಾಟವನ್ನ ಮಾಡಿರ್ತಕ್ಕಂಥ. ಅವರನ್ನ ತೆಗೆದಾಗ್ಲೇ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಆರೋಪಿಸಿ ಈ ಒಂದು ಹೋರಾಟವನ್ನ ಮಾಡ್ತಕ್ಕಂಥದ್ದು ಕಂಡು ಬಂದಿರತಕ್ಕಂಥದ್ದು. ಗಾಯತ್ರಿ, ಎಸ್, ಧನ್ಯವಾದ ಕಿರಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಹರ್ನಿಯಾ ಆಪರೇಷನ್ಗೆ ಅಂತ ಕರ್ಕೊಂಡು ಹೋಗಿ ಕೋಮಾಗೆ ಕಳಿಸಿರುವಂತದ್ದು ಈ ಜಿಲ್ಲಾಸ್ಪತ್ರೆ ಅಂತ ಹೆಸರು ಹೇಳ್ಕೊಂಡು ಇಟ್ಕೊಂಡಿರುವಂತ ಆಸ್ಪತ್ರೆ ಏನಿದೆ, ನಿಜಕ್ಕೂ ನಾಚಿಕೆ ಆಗ್ಬೇಕು. ಅಲ್ಲಿ ಕೆಲಸ ಮಾಡ್ತಾ ಇರುವಂತ ವೈದ್ಯರಿಗೆ, ಆಡಳಿತ ವ್ಯವಸ್ಥೆ ಏನಿದೆ, ಆರೋಪ ಕೇಳ್ಬರ್ತಾ ಇರುವಂತದ್ದು ಈ ರೀತಿಯಾಗಿ. ಅಂದ್ರೆ ಕೋಮಾ ಆಪರೇಷನ್ ಅನ್ನ ಮಾಡಿರೋದಕ್ಕೇನೆ ಈ ಸ್ಥಿತಿಗೆ ಆ ಬಾಲಕ ತಲುಪಿದ್ದಾನೆ ಅಂತ ಅದೆಲ್ಲವೂ ಕೂಡ ಈಗ ತನಿಖೆ ಆದ್ಮೇಲೆ ಗೊತ್ತಾಗ್ಬೇಕಾಗತ್ತೆ. ಆದ್ರೆ ಆಸ್ಪತ್ರೆಗಳನ್ನ ನಂಬ್ಕೊಂಡು ಹೋಗುವಂತವರಿಗೆ ಈಗ ಒಂದ್ ರೀತಿಯಾಗಿ ಗೊಂದಲ, ಆತಂಕ ಉಂಟಾಗ್ತಾ ಇದೆ. ಅಂತ ಪರಿಸ್ಥಿತಿಗಳಿಗೆ ಇತ್ತೀಚೆಗೆ ಆಸ್ಪತ್ರೆಗಳ ಆಡಳಿತ ಬರ್ತಾ ಇರೋದನ್ನ ನಿಜಕ್ಕೂ ಕೂಡ ಭಯ ಹುಟ್ಟಿಸುವಂಥದ್ದು. ಜಿಲ್ಲಾಸ್ಪತ್ರೆಯಲ್ಲಿ ನಿರ್ಲಕ್ಷ್ಯ ಆಗಿರುವಂಥದ್ದು. ಸರ್ಕಾರಿ ಆಸ್ಪತ್ರೆ, ಯಾರನ್ನ ನಂಬೇಕು ಹಾಗಿದ್ರೆ? ಆಮೇಲೆ ತನಿಖೆ ಅಂದ್ರೆ ಹೇಳ್ತಾರೆ ಅವರೇನೆ ಚಿಕಿತ್ಸೆಯನ್ನ ಅರ್ಧಂಬರ್ಧ ನೀಡಾದ್ಮೇಲೆ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ. ಇದೆಲ್ಲವನ್ನ ನೋಡ್ತಾ ಇದ್ರೆ ಅವರಿಗೆ ಯಾವುದೇ ರೀತಿಯಾದಂತಹ ಅರ್ಹತೆ ಇಲ್ಲದೆ ಇದ್ರೂ ಕೂಡ ವೈದ್ಯರು ಅಂತ ಆಗಿದಾರ. ಇದೆಲ್ಲವೂ ಕೂಡ ಸಾಕಷ್ಟು ಅನುಮಾನಗಳು ಹುಟ್ಟುತ್ತೆ. ಒಟ್ಟಾರೆಯಾಗಿ 1ನೇ ತರಗತಿಯಲ್ಲಿ ಓದ್ತಿದ್ದಂತಹ ಪುಟ್ಟ ಬಾಲಕ ಈಗ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಕೋಮಾ ಸ್ಥಿತಿಯಲ್ಲಿ ಇದ್ದವನು ಹಾಗೆ ಪ್ರಾಣ ಹೋದ್ರೆ ಯಾರು ಹೊಣೆ? ಈಗ ಹುಡುಗನ ಪರಿಸ್ಥಿತಿಗೆ ಯಾರು ಹೊಣೆ? ಇದಕ್ಕೆಲ್ಲ ಉತ್ತರ ಕೊಡ್ಬೇಕಾಗತ್ತೆ ಆಡಳಿತ.